ಯಾರಾದರೂ ಒಬ್ರು ಗೆಲ್ಲಲೇಬೇಕಿತ್ತು. ಅದು ನಾವು ಅಂತಲೂ ಅಂದ್ಕೊಂಡಿದ್ವಿ, ಬಟ್ ಅದನ್ನು ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಬಟ್ ಅದರಲ್ಲಿ 5,35,000 ಅದು ತುಂಬಾ ದೊಡ್ಡ ನಂಬರ್. ಅದು ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು ಡಬಲ್ ಇದೆ. ಇದು ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ. ಆದರೂ ಎಲ್ಲೋ ಒಂದು ಕಡೆ ನಾವೇನು ಮಿಸ್ ಮಾಡಿದ್ವಿ ನನಗೆ ಗೊತ್ತಾಗಲಿಲ್ಲ. ಬಟ್ ನಾವು ಮಾಡಬೇಕಾದ್ದೆಲ್ಲನೂ ಮಾಡಿದ್ವಿ ಅಂತ ನನಗನ್ಸುತ್ತೆ. ಜನನೂ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೊಂದು ನನಗೆ ನಂಬರಲ್ಲಿ ಇಷ್ಟೊಂದು ನೋಟ್ಸ್ ಬಂದಿದೆ. ನನಗೆ ಭಾಳ ಸಂತೋಷನಾಗಿದೆ. ಆ್ಯಕ್ಚುಲಿ ನನಗೆ ಸಂತೋಷ ಆಗಿದೆ. ಇನ್ನು ಅದೇ ನಾನು ಹೇಳ್ದಂಗೆ ಯಾರಾದರೂ ಒಬ್ರು ಗೆಲ್ಲಬೇಕಿತ್ತು. ಅದು ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ. ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ. ಆಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ. ಇನ್ನು ಶಿವಮೊಗ್ಗ ಬಿಡೋ ಪಕ್ಷೆ ನನಗೆ ಬರೋದೇ ಇಲ್ಲ. ಐ ಆಮ್ ಗೋಯಿಂಗ್ ಟು ಬಿ ಹಿಯರ್ ಆಲ್ವೇಸ್. ನನ್ನ ಜನಕ್ಕೆ ಪ್ರಾಮಿಸ್ ಮಾಡಿದ್ದೆ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತಲೂ ಪ್ರಾಮಿಸ್ ಮಾಡಿದ್ದೆ. ಸೊ ನಾನು ಶಕ್ತಿಧಾಮ ಮಾಡೋ ವಿಷಯನೂ ಕೂಡ ಎಲ್ಲ ಕಡೆಗೂ ಹೇಳಿದ್ದೆ. ನಾನು ಅದನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ನಮ್ಮ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ಸ್ವಂತ ಮನೆ ಕೂಡ ಇಲ್ಲಿ ಮಾಡ್ತೀನಿ. ಶಿವಮೊಗ್ಗ ಬಿಟ್ಟು ಹೋಗೋ ಪ್ರಶ್ನೆನೇ ಬರೋಲ್ಲ. ನನ್ನ ಕೈಲಾದ ಎಲ್ಲ ಕೆಲಸಗಳು ನಾನು, ನನ್ನ ತಮ್ಮ, ನಮ್ಮ ಮುಖಂಡರು, ನಮ್ಮ ಪಕ್ಷ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ನಾನು ಅವ್ರಿಗೆ ತುಂಬ ಕೃತಜ್ಞತೆಗಳನ್ನ ಹೇಳ್ತೀನಿ. ಯಾಕಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ನನಗೆ ಮತ ಬಂದಿರೋದು ತುಂಬಾ ಒಳ್ಳೆಯದು. ಅದೇ ಸೋಲ್ಬಾರ್ದಾಗಿದ್ದು ನಾವು ಗೆಲ್ತೀವಿ ಅಂತ ಅಂದ್ಕೊಂಡಿದ್ವಿ, ಅದಾಗಿಲ್ಲ. ಇಟ್ಸ್ ಓಕೆ. ಸೊ ಮತ್ತೆ ಇದರಲ್ಲಿ ಮುಂದುವರಿತೀವಿ ಅಷ್ಟೇ. ಹೌದು ಹೌದು. ಲಾಸ್ಟ್ ಟೈಮ್ ನಾನು ಡಬಲ್ ಅಂದ್ಕೊಳ್ತೀನಿ. ಅದಕ್ಕಿಂತ ನಾನು ಡಬಲಾಗಿ ಇಲ್ಲಿ ನಾವೆಲ್ಲ ತಗೊಂಡಿದ್ದೀವಿ. ನಾನು ಅವ್ರ ಅಕ್ಕ ಅಲ್ಲ, ಸೊ ನಾನು ಇಲ್ಲೇ ಮುಂದುವರಿತೀನಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬೇರೆ ವಿಷಯಗಳೆಲ್ಲ ಸೋಲಿನ ಹೊಣೆ ಯಾರೂ ತಗೊಳ್ಳಲ್ಲ, ನಾವು ಯಾರೂ ತಗೊಳ್ಳಲ್ಲ. ಯಾಕಂದರೆ ನಾವು ಯಾರೂ ಏನೂ ತಪ್ಪು ಮಾಡಿಲ್ಲ. ಇಲ್ಲಿ ರಾಜಕೀಯ ಮಾಡಿದ್ದು ನಾವು ಕ್ರೈಮ್ ಅಲ್ವಲ್ಲ. ಇದು ಜನರಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆಯಿಂದನೇ ನಾನು ಬಂದಿದ್ದು. ನಾನೇನಾದರೂ ತಪ್ಪು ಕೆಲಸ ಮಾಡೋದಿದ್ದರೆ ಶಿವರಾಜ್ ಕುಮಾರ್ ಅವ್ರು ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇಲ್ಲಿ ಜನ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ನನಗಿನ್ನ ಹೆಚ್ಚಾಗಿ ಕೆಲಸ ಮಾಡಿದ್ರು. ಅವ್ರ ಪಾಪ ಬಿಸಿಲಲ್ಲಿ ಇಡೀ ದಿನ ಸುತ್ತಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳಕ್ಕೆ ಕೊಡ್ತೀನಿ. ಸೋಲಿನ ಹೊಣೆ ಯಾರಿಗೂ ಇಲ್ಲ. ನನಗೆ ಗೊತ್ತಿಲ್ಲ ಅದೇನಾಯ್ತಂತ. ಸೊ ನಾನಂತೂ ಕಾನ್ಫಿಡೆಂಟ್ ಆಗಿದ್ದೆ, ಈ ಸರಿ ನಾವು ಗೆದ್ದೇ ಗೆಲ್ತೀವಿ ಅಂತ. ಸೊ ಸೋಲಿನ ಹೊಣೆ ಯಾರಿಗೂ ಬೇಡ. ಬಟ್ ಮುಂದೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ